ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀಡ್ ಬಾಲ್ ಅಂದರೆ ಏನೋ, ಅದನ್ನು ಹೇಗೆ ಮಾಡೋದು, ಆ ಸೀಡ್ ಬಾಲ್ದು ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇವಾಗಿನ ಟೈಮಲ್ಲಿ ಈ ಸೀಡ್ ಬಾಲ್ ಅನ್ನೋ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಆಗಿದೆ. ಗ್ಲೋಬಲ್ ವಾರ್ಮಿಂಗ್ ತುಂಬ ಜಾಸ್ತಿ ಆಗಿದೆ. ನಾವು ಗಿಡ ಮರಗಳನ್ನ ಉಳಿಸ್ಕೋಬೇಕು, ಮುಂದೆ ಬೆಳೆಸಬೇಕು ಅಂತಂದರೆ ಇದೊಂದು ಸಣ್ಣ ಆ್ಯಕ್ಟಿವಿಟಿನ ನಾವು ಮಾಡ್ಕೋಬೋದು. ಈ ಸೀಡ್ ಬಾಲ್ ಆ್ಯಕ್ಟಿವಿಟಿನ ತುಂಬ ಸ್ಕೂಲ್ಗಳಲ್ಲಿ ಮಾಡಿಸ್ತಾರೆ. ಮಕ್ಕಳ ಕೈಲಿ ಈ ಸೀಡ್ ಬಾಲ್ನ ಮಾಡಿಸೋದ್ರಿಂದ ಅವರಿಗೆ ಗಿಡ ಬೆಳೆಸೋದಕ್ಕೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಫಸ್ಟ್ ಇವಾಗ ನಾನು ಸೀಡ್ ಬಾಲ್ ಅಂದರೆ ಏನು ಅನ್ನೋದನ್ನ ಹೇಳ್ತೀನಿ. ಸೀಡ್ ಬಾಲ್ ಅಂತಂದರೆ ಮಣ್ಣು ಮತ್ತು ಗೊಬ್ಬರನ ಎರಡು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡಿ ಅದರ ಮಧ್ಯದಲ್ಲಿ ಸೀಡ್ಸ್ನ ಹಾಕೋದು. ಯಾವುದಾದ್ರೂ ಗಿಡ ಅಥವಾ ಮರ ಆಗಿ ಬೆಳೆಯೋ ಅಂಥ ಬೀಜಗಳನ್ನ ಹಾಕಿಬಿಟ್ಟು ಅದನ್ನು ಉಂಡೆ ಮಾಡಿ ಬಾಲ್ ಥರ ಮಾಡಿಬಿಟ್ಟು ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂದರೆ ಎಲ್ಲಿ ಗಿಡ ಮರಗಳು ಇರಲ್ಲ ಅಂಥ ಜಾಗ ನೋಡಿಬಿಟ್ಟು ಎಸೆಯೋದು. ಇದಕ್ಕೆ ಸೀಡ್ ಬಾಲ್ ಅಂತ ಹೇಳ್ತಾರೆ. ಇವಾಗ ಸೀಡ್ ಬಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಒಂದು ಸೈಡು ಮಣ್ಣು ತೊಗೊಂಡಿದ್ದೀನಿ, ಇನ್ನೊಂದು ಸೈಡು ಗೊಬ್ಬರ ತೊಗೊಂಡಿದ್ದೀನಿ. ಈ ಗೊಬ್ಬರನ ನೀವು ಯಾವ್ದು ಬೇಕಾದರೂ ತೊಗೋಬೋದು. ವರ್ಮಿ ಕಾಂಪೋಸ್ಟು, ಹೋಮ್ ಮೇಡ್ ಕಾಂಪೋಸ್ಟು ಯಾವ್ದು ಬೇಕಾದರೂ ತೊಗೋಬೋದು. ನಿಮಗೆ ಈ ಕಾಂಪೋಸ್ಟ್ ಸಿಗಲಿಲ್ಲ ಅಂತಂದರೆ ಬರೀ ಮಣ್ಣನ್ನು ಕೂಡ ತೊಗೋಬೋದು. ಮಣ್ಣು ಅಂಟು ಮಣ್ಣಾಗಿದ್ದರೆ ತುಂಬ ಒಳ್ಳೆಯದು. ಮರಳು ಮಿಕ್ಸ್ ಆಗಿರಬಾರ್ದು. ಮರಳು ಮಿಕ್ಸ್ ಆಗಿದ್ದರೆ ನಾವು ಈ ಸೀಡ್ ಬಾಲ್ನ ಡ್ರೈ ಮಾಡ್ತೀವಲ್ಲ ಆವಾಗ ಅದು ಓಪನ್ ಆಗಿಬಿಡ್ಬೋದು. ಅಥವಾ ನಾವು ಈ ಸೀಡ್ ಬಾಲ್ನ ಎಸಿತೀವಲ್ಲ ಆವಾಗ ಓಪನ್ ಆಗಿಬಿಡ್ಬೋದು. ಸೀಡ್ಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಒಂದು ಪ್ಲೇಟಲ್ಲಿ 5 ಥರದ ಸೀಡ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೀಡ್ಸ್ನ ನೀವು ನಿಮ್ಗೆ ಯಾವ್ದು ಈಸಿಯಾಗಿ ಸಿಗುತ್ತೆ, ಹತ್ತಿರದಲ್ಲೇ ಸಿಗುತ್ತೆ, ಬೇಗ ಮರ ಆಗಿ ಬೆಳೆಯುತ್ತೆ ಅಂಥ ಸೀಡ್ಸ್ನ ನೋಡಿ ತಗೋಬೇಕು. ಇವಾಗ ಮಣ್ಣು ಮತ್ತು ಗೊಬ್ಬರ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ಮಾತ್ರ ನೀರು ಚಿಮುಕ್ಸ್ಕೊಂಡ್ಬಿಟ್ಟು ಉಂಡೆ ಥರ ಮಾಡಬೇಕು. ನಾನು ತೊಗೊಂಡಿರೋ ಮಣ್ಣಲ್ಲಿ ಮೊದಲೇ ಸ್ವಲ್ಪ ಮಾಯ್ಶ್ಚರ್ ಇದೆ, ಹಾಗಾಗಿ ನಾನು ನೀರು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಈ ಸೀಡ್ ಬಾಲ್ನ ಡ್ರೈ ಮಾಡೋಕ್ಕೆ ಜಾಸ್ತಿ ದಿನ ಹಿಡಿಯುತ್ತೆ. ಆ ಡ್ರೈ ಆಗೋಷ್ಟರೊಳಗೆ ಅದರೊಳಗೆ ಮೊಳಕೆ ಬಂದುಬಿಡ್ಬೋದು. ಹಾಗಾಗಿ ಸ್ವಲ್ಪ ಚಿಮುಕ್ಸ್ಕೋಬೇಕಷ್ಟೆ ನೀರನ್ನು. ಈ ಉಂಡೆ ರೆಡಿ ಆಯ್ತಲ್ವ, ಇವಾಗ ಇದ್ರ ಮಧ್ಯಕ್ಕೆ ಹೋಲ್ ಮಾಡಿಬಿಟ್ಟು ಅದಕ್ಕೆ ಸೀಡ್ಸ್ನ ಇಡಬೇಕು. ಈ ರೀತಿ ಹೋಲ್ ಮಾಡ್ಕೋಬೇಕು. ಅದ್ರ ಮಧ್ಯಕ್ಕೆ ಸೀಡ್ಸ್ನ ಇಟ್ಬಿಟ್ಟು ಫುಲ್ ಕವರ್ ಮಾಡಬೇಕು. ಮತ್ತೆ ಟೈಟಾಗಿ ಉಂಡೆ ಮಾಡಬೇಕು. ಅದು ಓಪನ್ ಆಗದೆ ಇರೋ ಥರ ಗಟ್ಟಿಯಾಗಿ ಉಂಡೆ ಮಾಡಬೇಕು. ಈ ಸೀಡ್ ಬಾಲ್ ಮಾಡೋದಕ್ಕೆ ಮರ ಆಗಿ ಬೆಳೆಯುತ್ತಲ್ಲ ಅಂಥ ಸೀಡ್ಸ್ ತೊಗೊಂಡ್ರೆ ಒಳ್ಳೆಯದು. ಹೊಂಗೆ ಮರದ ಬೀಜ, ಬೇವಿನ ಮರದ ಬೀಜ ತೊಗೋಬೋದು. ನಾನಿಲ್ಲಿ ಹಲಸಿನ ಮರದ ಬೀಜನೂ ತೊಗೊಂಡಿದ್ದೀನಿ. ಈ ಹಲಸಿನ ಬೀಜಕ್ಕೆ ಜಾಸ್ತಿ ಮಣ್ಣು ತೊಗೋಬೇಕು. ಅದಕ್ಕೆ ನಾನು ಸ್ವಲ್ಪ ದಪ್ಪ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಸೀಡ್ ಬಾಲ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ಸೀಡ್ಸಿಂದ ಫಾರೆಸ್ಟ್ ಮಾಡಬೇಕು ಅಂತ. ಎಲ್ಲಿ ಖಾಲಿ ಜಾಗ ಇರುತ್ತೆ, ಕೃಷಿ ಮಾಡ್ದೇ ಅಥವಾ ಬೇರೆ ಯಾವುದಕ್ಕೂ ಯೂಸ್ ಮಾಡ್ದೇ ಇರೋವಂಥ ಖಾಲಿ ಜಾಗದಲ್ಲಿ ಗಿಡಗಳನ್ನ ಬೆಳೆಸೋದು ಇದ್ರ ಉದ್ದೇಶ ಆಗಿತ್ತು. ಈ ಸೀಡ್ ಬಾಲ್ನ ನಾವು ಮಕ್ಕಳ ಕೈಲೇ ಮಾಡಿಸೋದ್ರಿಂದ ಅದರದ್ದು ಬೆನಿಫಿಟ್ನ ನಾವು ಅವ್ರಿಗೆ ಹೇಳ್ಬೋದು. ಗಿಡಗಳಿಂದ ನಮಗೆ ಹೇಗೆ ಆಕ್ಸಿಜನ್ ಸಿಗುತ್ತೆ, ಹಾಗೆ ನಾವು ಹೇಗೆ ಉಸಿರಾಡ್ತೀವಿ, ಮರಗಳಿರೋದ್ರಿಂದ ನಾವು ಹೇಗೆ ಬದುಕ್ಬೋದು ಅನ್ನೋದನ್ನ ತಿಳಿಸ್ಕೊಡ್ಬೋದು ಅವ್ರಿಗೆ. ಪ್ರತಿ ವರ್ಷ ರೈನಿ ಸೀಸನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇದೊಂದು ಅಭ್ಯಾಸ ಮಾಡಿಸಿದ್ರೆ ನಮ್ಮ ಪ್ರಕೃತಿನ ನಾವು ಉಳಿಸ್ಕೋಬೋದು. ಈ ಸೀಡ್ ಬಾಲ್ ರೆಡಿ ಆದಮೇಲೆ 2 ದಿನ ನೆರಳಲ್ಲೇ ಡ್ರೈ ಮಾಡಿಬಿಟ್ಟು ಇಟ್ಕೋಬೇಕು. ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು, ಆಮೇಲೆ ನಾವು ಎಸಿಬೋದು. ಮಣ್ಣು ಡ್ರೈ ಆಗಿ ಗಟ್ಟಿಯಾಗಿರುತ್ತಲ್ಲ, ಒಳಗಡೆ ಇರೋ ಸೀಡ್ಸು ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ನಾವು ಸುತ್ತಮುತ್ತ ಎಲ್ಲೇ ಟ್ರಾವೆಲ್ ಮಾಡಲಿ ಆವಾಗ ಈ ಸೀಡ್ ಬಾಲ್ಗಳನ್ನ ತೊಗೊಂಡು ಹೋಗ್ಬೋದು. ಯಾವ ಜಾಗದಲ್ಲಿ ಜಾಸ್ತಿ ಮರಗಳಿರಲ್ಲ ಅಂಥ ಜಾಗ ನೋಡಿಬಿಟ್ಟು ಅಲ್ಲಿ ಎಸಿಬೋದು. ಸೀಡ್ಸ್ ಎಸೆದ ಮೇಲೆ ಸ್ವಲ್ಪ ದಿನ ಮಳೆ ಬರಲಿಲ್ಲ ಅಂದರೆ ಆವಾಗ ಸೀಡ್ಸ್ ಏನೂ ಹಾಳಾಗಲ್ಲ. ಆ ಮಣ್ಣೊಳಗಿರೋದ್ರಿಂದ ಅದು ಸೇಫಾಗೇ ಇರುತ್ತೆ. ಯಾವಾಗ ಮಳೆ ನೀರು ಬೀಳುತ್ತೋ ಆ ಸೀಡ್ಸ್ ಮೇಲೆ ಆವಾಗ ಅದು ಜರ್ಮಿನೇಟ್ ಆಗುತ್ತೆ. ಆ ಸೀಡ್ ಬಾಲ್ ಭೂಮಿ ಮೇಲೆ ಇರೋದ್ರಿಂದ ಮೊಳಕೆ ಬಂದಾಗ ಅದರದ್ದು ರೂಟ್ಸು ಸೀದಾ ನೆಲದೊಳಗೆ ಹೋಗುತ್ತೆ. ಇನ್ನು ಆ ಸೀಡ್ಸ್ನ ಹುಳುಗಳಾಗಲಿ ಹಕ್ಕಿಗಳಾಗಲಿ ತಿನ್ನೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆ ಮಣ್ಣನ್ನು ಕವರ್ ಮಾಡಿರ್ತೀವಲ್ಲ. ಈ ಸೀಡ್ಸ್ನ ಎಸಿಬೇಕಾದ್ರೆ ನೀವು ಪ್ಲೇನ್ ಲ್ಯಾಂಡ್ ಎಲ್ಲಿರುತ್ತೆ ನೋಡ್ಕೊಂಡು ಹಾಕಬೇಕು, ಇಲ್ಲ ರೋಡ್ ಸೈಡ್ ಹಾಕ್ಬೋದು. ಅಗ್ರಿಕಲ್ಚರ್ ಮಾಡೋ ಅಂಥ ಜಾಗಕ್ಕೆ ಹಾಕಬಾರ್ದು. ಈ ಸೀಡ್ ಬಾಲ್ ರೆಡಿ ಆದಮೇಲೆ 2 ದಿನ ನೆರಳಲ್ಲೇ ಒಣಗಕ್ಕಿಟ್ಟಿದ್ದೆ. ಇವಾಗ ಒಣಗಿ ಚೆನ್ನಾಗಿ ಗಟ್ಟಿಯಾಗಿದೆ ಇದು. ಈ ಥರ ಡ್ರೈ ಮಾಡಿರೋವಂಥ ಸೀಡ್ ಬಾಲ್ ಇವಾಗ ಶಾಪಲ್ಲಿ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಒಂದು ಸೀಡ್ ಬಾಲ್ಗೆ 5 ರೂಪೀಸ್ ಏನೋ ಇದೆ ಅದಕ್ಕೆ. ಈ ಸೀಡ್ ಬಾಲ್ಗಳನ್ನ ಇವಾಗ ನೇಚರ್ನ ಯಾರು ಇಷ್ಟಪಡ್ತಾರೆ ಅಂಥವರೆಲ್ಲ ಗಿಫ್ಟ್ ಕೂಡ ಮಾಡ್ತಾರೆ. ಇದನ್ನು ನಿಮ್ಮ ಫ್ರೆಂಡ್ಸ್ ಮಕ್ಕಳಿಗೆ ಗಿಫ್ಟ್ ಕೂಡ ಮಾಡ್ಬೋದು. ಈ ಸೀಡ್ ಬಾಲ್ನ ಎಸಿಬೇಕಾದ್ರೆ ಮಳೆ ಎಲ್ಲಿ ಬೀಳುತ್ತೆ ಅಂಥ ಊರುಗಳಲ್ಲಿ ಮಾತ್ರ ಹಾಕಬೇಕು. ಮಳೆನೇ ಬೀಳದೇ ಇರೋವಂಥ ಪ್ರದೇಶಗಳಿರುತ್ತೆ, ಅಂಥ ಕಡೆ ಈ ಸೀಡ್ ಬಾಲ್ ಕಾನ್ಸೆಪ್ಟು ವರ್ಕ್ ಆಗಲ್ಲ.
ಈ ಸೀಡ್ ಬಾಲಿಂದ ಬೆಳೆಯುವಂಥ ಗಿಡಗಳಿಗೆ ಸೆಪ್ಟೆಂಬರ್ ತನಕ ಏನೋ ನೀರು ಸಿಗ್ತಾ ಇರುತ್ತೆ, ಮಳೆ ಬರ್ತಾ ಇರುತ್ತೆ. ಅದಾದಮೇಲೆ ನೀರು ಯಾರು ಹಾಕೋದು ಅನ್ನೋದೊಂದು ಕ್ವಶನ್ ಬರ್ಬೋದು ನಿಮಗೆ. ಅದಕ್ಕೆ ನಾವೇನು ಮಾಡಬೇಕು, ಸೀಡ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಮರಗಳಾಗಿ ಬೆಳೆಯುವಂಥ ಬೀಜಗಳನ್ನೇ ತಗೋಬೇಕು. ಅದಕ್ಕಾದರೆ ಮಳೆಗಾಲದ ನೀರು ಮಾತ್ರ ಸಾಕಾಗತ್ತೆ. ಅಂಥ ಗಿಡಗಳು ಬೇರೆ ಟೈಮಲ್ಲಿ ನೀರು ಇಲ್ಲದೆ ಹೋದ್ರೂ ಬದುಕುತ್ತೆ. ಈ ವಿಡಿಯೋ ಮಾಡಿರೋ ಒಂದು ಉದ್ದೇಶ ಏನು ಅಂತಂದರೆ, ಈ ರೀತಿ 10 ಸೀಡ್ ಬಾಲ್ಗಳನ್ನ ಎಸೆಯೋದ್ರಿಂದ ಎಷ್ಟು ಉಪಯೋಗ ಇದೆ ಅನ್ನೋದನ್ನ ಯೋಚನೆ ಮಾಡಿ. ಹಾಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಕೊಡಬೇಕಾಗಿರೋ ದೊಡ್ಡ ಗಿಫ್ಟ್ ಅಂದರೆ ಇದೇನೆ.